ಓಂ ಶಾಂತಿ. ಮುರಳಿಯ ದಿನಾಂಕ 31/8/2025. ಅವ್ಯಕ್ತ ಮುರಳಿ. ರಿವೈಸ್ ಡೇಟ್ 15/12/2006. स्मृति स्वरूप अनुभवी मूर्त बन सेकंड की तीव्र गति से परिवर्तन कर पास विथ ऑनर बनो. ಸ್ಮೃತಿ ಸ್ವರೂಪ ಅನುಭವದ ಮೂರ್ತಿಯಾಗಿ ಸೆಕೆಂಡಲ್ಲಿ ತೀವ್ರಗತಿಯಿಂದ ಪರಿವರ್ತನೆ ಮಾಡಿ ಗೌರವದಿಂದ ಪಾಸ್ ಆಗಿರಿ. पास विथ ऑनर आगिरी. आज बाप दादा चारों ओर के बच्चों में 3 विशेष भाग्य की रेखाएं मस्तक में चमकती हुई देख रहे. ಈ ದಿನ ಬಾಪ್ ದಾದಾರವರು ಮಕ್ಕಳ ಮಸ್ತಕದಲ್ಲಿ 3 ವಿಶೇಷ ಭಾಗ್ಯದ ರೇಖೆಗಳನ್ನು ಹೊಳೆಯುವ ರೂಪದಲ್ಲಿ ನೋಡ್ತಾ ಇದ್ದಾರೆ. सभी के मस्तक भाग्य की रेखाओं से चमक रहे. ಎಲ್ಲರ ಮಸ್ತಕಗಳು ಈ ಭಾಗ್ಯ ರೇಖೆಗಳಿಂದ ಹೊಳಿತಾ ಇವೆ. एक है परमात्मा पालना के भाग्य की रेखा. ಮೊದಲನೇದಾಗಿದೆ ಪರಮಾತ್ಮ ಪಾಲನೆಯ ಭಾಗ್ಯದ ರೇಖೆ. दूसरी है श्रेष्ठ शिक्षक द्वारा शिक्षा के भाग्य की रेखा. ಎರಡನೇದಾಗಿದೆ ಶ್ರೇಷ್ಠ ಶಿಕ್ಷಕನ ಮೂಲಕ ಸಿಗುವ ಶ್ರೇಷ್ಠ ಶಿಕ್ಷಣದ ಭಾಗ್ಯ ರೇಖೆ. तीसरी है सद्गुरु द्वारा श्रीमत के भाग्य की रेखा. ಮೂರನೇದಾಗಿದೆ ಸದ್ಗುರುವಿನ ಮೂಲಕ ಸಿಗುವ ಶ್ರೀಮತದ भाग्य रेखे. वैसे तो भाग्य आपका अथाह है, फिर भी आज यह 3 रेखाएं विशेष देख रहे. ಹಾಗೆ ನೋಡಿದರೆ ನಿಮಗೆ ಎಲ್ಲ ರೀತಿಯ ಭಾಗ್ಯನೂ ಸಿಕ್ಕಿದೆ, ಅಪಾರ ಭಾಗ್ಯ ಸಿಕ್ಕಿದೆ. ಆದರೆ ಈ ದಿನ ವಿಶೇಷವಾಗಿ ಬಾಬಾ ಈ 3 ರೇಖೆಗಳನ್ನು ಮಕ್ಕಳ ಮಸ್ತಕದಲ್ಲಿ ನೋಡ್ತಾ ಇದ್ದಾರೆ. अपने मस्तक में चमकती हुई रेखाएं अनुभव कर रहे हो ना. ತಾವು ಕೂಡ ನಿಮ್ಮ ಮಸ್ತಕದಲ್ಲಿ ಹೊಳೆಯುವಂತಹ ಈ ಭಾಗ್ಯ ರೇಖೆಗಳ ಅನುಭವ ಮಾಡ್ತಿದ್ದೀರಿ ತಾನೆ. सबसे पहली परमात्मा प्यार के पालना की रेखा. ಎಲ್ಲಕ್ಕಿಂತಲೂ ಮೊದಲನೆಯ ಭಾಗ್ಯ ರೇಖೆಯಾಗಿದೆ ಪರಮಾತ್ಮ ಪ್ರೀತಿಯ ಪಾಲನೆಯ ರೇಖೆ. जैसे बाप ऊंचा है परमात्मा पालना भी ऊंची ते ऊंची. ಹೇಗೆ ಬಾಬಾ ಉನ್ನತಾತಿ ಉನ್ನತ ಇದ್ದಾರೆ, ಹಾಗೆ ಪರಮಾತ್ಮ ಕೊಡುವ ಪಾಲನೆಯೂ ಕೂಡ ಅಷ್ಟೇ ಶ್ರೇಷ್ಠ ಆಗಿದೆ, ಉನ್ನತವಾಗಿದೆ. यह पालना कितने थोड़ों को प्राप्त होती, लेकिन आप सब इस पालना के पात्र बने. ಈ ಪಾಲನೆ ಕೆಲವರಿಗೆ ಮಾತ್ರ ಸಿಗ್ತದೆ, ಆದರೆ ತಾವೆಲ್ಲರೂ ಈ ಪಾಲನೆಗೆ ಪಾತ್ರ ಆಗಿದ್ದೀರಿ. यह पालना सारे कल्प में आप बच्चों को एक ही बार प्राप्त होती है. ಇಂತಹ ಪರಮಾತ್ಮನ ಪಾಲನೆ ಇಡೀ ಕಲ್ಪದಲ್ಲಿ ಒಂದು ಸಲ ಮಾತ್ರ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. अब नहीं तो
ಕಬ್ ನಹಿ. ಈಗ ಈ ಒಂದು ಪಾಲನೆ ಸಿಕ್ಕಿಲ್ಲ ಅಂದರೆ ಯಾವ ಕಲ್ಪದಲ್ಲೂ ಸಿಗೋದಿಲ್ಲ. यह परमात्मा पालना, परमात्मा प्यार, परमात्मा प्राप्तियाँ कोटों में कोई आत्माओं को ही अनुभव होती. ಇಂತಹ ಒಂದು ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮ ಕೊಡುವ ಪ್ರಾಪ್ತಿ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಅನುಭವ ಆಗ್ತದೆ. ಆಪ್ ಸಭಿ ಅನುಭವಿ ಹೋನ. ತಾವೆಲ್ಲರೂ ಅನುಭವಿ ಆಗಿದ್ದಿರಲ್ವಾ. पालना का भी अनुभव है, पढ़ाई और श्रीमत का भी अनुभव है. ತಮಗೆ ಪರಮಾತ್ಮ ಪಾಲನೆಯ ಅನುಭವ ಇದೆ, ಶ್ರೀಮತದ ಅನುಭವ ಇದೆ. तो सदा अपने मस्तक में यह भाग्य का सितारा चमकता हुआ दिखाई देता है. ಹಾಗಾದರೆ ಸದಾ ಕಾಲಕ್ಕೂ ನಿಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ನಕ್ಷತ್ರ ಹೊಳೆಯುವ ರೂಪದಲ್ಲಿ ಕಾಣಿಸ್ತದೆ. ಹೇಗೆ? ಯಾ ಕಭಿ ಚಮಕ್ತಾ ಸಿತಾರಾ ಡಲ್ भी हो जाता है, ढीला नहीं होना चाहिए. ಅಥವಾ ಯಾವತ್ತಾದರೂ ಹೊಳೆಯುವ ನಕ್ಷತ್ರ ಡಿಮ್ ಆಗಿ ಬಿಡ್ತದೇನು? अगर चमकता हुआ सितारा ढीला होता है तो उसका कारण क्या है? ಹೊಳೆಯುವ ನಕ್ಷತ್ರ ಸ್ವಲ್ಪ ಮಂದ ಬೆಳಕಿನಲ್ಲಿ ಹೊಳಿತಾ ಇದ್ದರೆ, ಬೆಳಕು ಕಡಿಮೆ ಆದರೆ ಅದಕ್ಕೆ ಕಾರಣ ಏನು? बाप दादा ने देखा, कारण है स्मृति स्वरूप नहीं बने. ಕಾರಣ ಏನೆಂದರೆ ಮಕ್ಕಳು ಸದಾ ಸ್ಮೃತಿ ಸ್ವರೂಪ ಆಗೋದಿಲ್ಲ. सोचते हो मैं आत्मा हूँ, सोचता स्वरूप बनते, स्मृति स्वरूप कम बनते. ಯೋಚನೆ ಮಾಡ್ತೀರಿ ನಾನು ಆತ್ಮ ಅಂತ, ಯೋಚನಾ ಸ್ವರೂಪ ಆಗ್ತೀರಿ ವಿನಃ ಆ ಸ್ಮೃತಿಯಲ್ಲಿನೇ ನಿರಂತರವಾಗಿ ಇರುವಂತಹ ಸ್ಮೃತಿ ಸ್ವರೂಪ ಆಗೋದಿಲ್ಲ. जब तक स्मृति स्वरूप नहीं बनते तब तक समर्थी नहीं आ सकती. ಎಲ್ಲಿಯವರೆಗೆ ನೀವು ಸ್ಮೃತಿ ಸ್ವರೂಪ ಆಗೋದಿಲ್ಲ ಅಲ್ಲಿಯವರೆಗೆ ನಿಮ್ಮಲ್ಲಿ ಆ ಸಾಮರ್ಥ್ಯನೂ ಬರೋದಿಲ್ಲ, ಸಮರ್ಥಿ ಸ್ವರೂಪ ಆಗೋದಿಲ್ಲ. स्मृति स्वरूप ही समर्थ स्वरूप है, इसलिए भाग्य का सितारा कम चमकता है. ಎಷ್ಟೆಷ್ಟು ಸ್ಮೃತಿ ಸ್ವರೂಪ ಆಗ್ತೀರಿ ಅಷ್ಟೇ ಸಮರ್ಥ ಸ್ವರೂಪನೂ ಆಗ್ತೀರಿ. ಸದಾ ಸ್ಮೃತಿ ಸ್ವರೂಪ ಆಗಿ ಇದ್ದರೆ ನಿಮ್ಮ ಭಾಗ್ಯದ ನಕ್ಷತ್ರ ಸದಾ ಹೊಳಿತಾ ಇರ್ತದೆ. अपने आप से पूछो, ज़्यादा समय सोच स्वरूप बनते हो व स्मृति स्वरूप बनते हो. ನಿಮಗೆ ನೀವೇ ಕೇಳ್ಕೊಳ್ಳಿ, ಹೆಚ್ಚಿನ ಸಮಯ ಬರೀ ಯೋಚನೆ ಮಾಡೋದರಲ್ಲಿ ಕಳೀತೀರಾ ಅಥವಾ ಆ ಯೋಚನೆಯ ಸ್ವರೂಪದಲ್ಲಿ ಇರ್ತೀರಾ? सोच स्वरूप बनने से सोचते हो मैं यह हूँ, लेकिन स्मृति स्वरूप न होने के कारण अच्छा सोचते भी व्यर्थ संकल्प, साधारण संकल्प मिक्स हो जाते. ಬಾಬಾ ಹೇಳ್ತಾರೆ, ಬರೇ ಯೋಚನೆನೇ ಮಾಡ್ತಾ ಇರ್ತೀರಿ, ನಾನು ಹೀಗಿದ್ದೀನಿ, ಆದರೆ ಆ ಸ್ವರೂಪದಲ್ಲಿ ನೀವು ಇರೋದಿಲ್ಲ. ಆಗ ಸಾಧಾರಣ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು ಬಂದು ಸೇರಿಕೊಳ್ತವೆ. वास्तव में देखा जाए
तो आपका अनादि स्वरूप स्मृति सो ಸಮರ್ಥ ಸ್ವರೂಪ है. ನಿಮ್ಮ ಅನಾದಿ ಸ್ವರೂಪ ಸ್ಮೃತಿ ಸೋ ಸಮರ್ಥ ಸ್ವರೂಪ ಆಗಿದೆ. सोचने वाला स्वरूप नहीं है. और आदि में भी इस समय के स्मृति स्वरूप की प्रारब्ध प्राप्त होती है. ನಿಮ್ಮ ಮೂಲ ಸ್ವರೂಪ ಸ್ಮೃತಿ ಸ್ವರೂಪ ಆಗಿದೆ. ಆದಿಯಲ್ಲೂ ಕೂಡ ಇಲ್ಲಿಯ ಸ್ಮೃತಿ ಸ್ವರೂಪದ ಆಧಾರದಿಂದನೇ ನಿಮಗೆ ಪ್ರಾರಬ್ಧ ಸಿಕ್ಕಿರ್ತದೆ. तो अनादि और आदि स्मृति स्वरूप है. ಅನಾದಿ ಸ್ವರೂಪನು ಸ್ಮೃತಿ ಸ್ವರೂಪ ಆಗಿದೆ. ಆದಿಯ ಸ್ವರೂಪನು ಸ್ಮೃತಿ ಸ್ವರೂಪ ಆಗಿದೆ. और इस समय अंत्य में संगम पर भी ಸ್ಮೃತಿ ಸ್ವರೂಪ ಬಂತೆ. ಮತ್ತು ಈಗ ವರ್ತಮಾನ ಸಂಗಮ ಯುಗದಲ್ಲೂ ಕೂಡ ಸ್ಮೃತಿ ಸ್ವರೂಪ ಆಗ್ತೀರಿ. ಅನಾದಿ ಸ್ವರೂಪ ಸ್ಮೃತಿ ಸ್ವರೂಪ, ಆದಿಯ ಸ್ವರೂಪ ಸ್ಮೃತಿ ಸ್ವರೂಪದ ಆಧಾರದಿಂದ ಸಿಕ್ಕಿರುವ ಪ್ರಾರಬ್ಧದ ಸ್ವರೂಪ. ಅಂತ್ಯದ ಸ್ವರೂಪ ಅಂದರೆ ಸಂಗಮ ಯುಗದಲ್ಲೂ ಕೂಡ ನೀವು ನಿರಂತರ ಸ್ಮೃತಿ ಸ್ವರೂಪ ಆಗ್ತೀರಿ. आदि अनादि अंत्य तीनों काल में स्मृति स्वरूप हो. ಆದಿ ಅನಾದಿ ಅಂತ್ಯಕಾಲದಲ್ಲೂ ಕೂಡ ಅಂದರೆ ಮೂರೂ ಕಾಲದಲ್ಲಿ ನೀವು ಮಕ್ಕಳು ಸ್ಮೃತಿ ಸ್ವರೂಪನೇ ಆಗಿರ್ತೀರಿ. इसलिए बाप दादा ने पहले भी कहा वर्तमान समय अनुभवी मूर्त बनना ಶ್ರೇಷ್ಠ ಸ್ಟೇಜ್. ಆದ್ದರಿಂದ ಬಾಪ್ ದಾದಾರವರು ಈ ಮೊದಲು ಹೇಳಿದರೆ ವರ್ತಮಾನ ಸಮಯದಲ್ಲಿ ತಾವೆಲ್ಲ ಮಕ್ಕಳು ಅನುಭವದ ಮೂರ್ತಿ ಆಗಬೇಕು. ಅನುಭವದ ಮೂರ್ತಿ ಆಗುವುದೇ ವರ್ತಮಾನದ ಶ್ರೇಷ್ಠ ಸ್ಥಿತಿಯಾಗಿದೆ. सोचते हो आत्मा हूँ, परमात्मा प्राप्ति है, लेकिन समझना और अनुभव करना इसमें बहुत अंतर है. ನೀವು ತಿಳ್ಕೊಂಡಿರ್ತೀರಿ ನೀವು ಆತ್ಮ ಆಗಿದ್ದೀರಿ, ನಿಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ, ಪರಮಾತ್ಮನಿಂದ ನಿಮಗೆ ಇಂತಿಂಥ ಪ್ರಾಪ್ತಿ ಆಗ್ತಿದೆ, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಆದರೆ ತಿಳ್ಕೊಳ್ಳೋದು ಬೇರೆ, ಅನುಭವ ಮಾಡೋದು ಬೇರೆ ಆಗಿದೆ. ಅನುಭವಿ ಮೂರತ್ ಕಭಿ ಭಿ ನ ಮಾಯಾ ಸೆ ಧೋಖಾ ಖಾ ಸಕ್ತಾ, ನ ದುಃಖ ಕಿ ಅನುಭೂತಿ ಕರ್ ಸಕ್ತಾ. ಅನುಭವದ ಮೂರ್ತಿ ಆದವರು ಮಾಯೆಗೆ ಮೋಸ ಹೋಗೋದಿಲ್ಲ, ದುಃಖದ ಅನುಭವ ಮಾಡೋದಿಲ್ಲ. ಯಹ ಜೋ बीच बीच में माया के खेल देखते हो या खेल खेलते भी हो, उसका कारण है ಅನುಭವಿ ಮೂರತ್ ಕಿ ಕಮಿ. ಮಧ್ಯ ಮಧ್ಯದಲ್ಲಿ ಏನೋ ಮಾಯೆ ಜೊತೆಗೆ ಆಟ ಆಡ್ತೀರಿ, ಮಾಯೆಗೆ ಸೋಲ್ತೀರಿ, ಮಾಯೆ ಆಟ ನೋಡ್ತೀರಿ. ಅದು ಯಾಕೆ ಅಂದರೆ ಅನುಭವದ ಕೊರತೆ ಇದೆ. ಅನುಭವ ಕಿ ಅಥಾರಿಟಿ सबसे ಶ್ರೇಷ್ಠ. ಅನುಭವದ ಅಥಾರಿಟಿ ಏನಿದೆ ಇದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ಅಥಾರಿಟಿ ಇದೆ. तो बाप दादा ने देखा कई बच्चे सोचते हैं लेकिन स्वरूप की अनुभूति कम होती है. ಬಾಬೋರ್ ಮಕ್ಕಳಿಗೆ ಎಲ್ಲವೂ ಗೊತ್ತಿದೆ, ಎಲ್ಲವೂ ತಿಳ್ಕೊಂಡಿದ್ದಾರೆ, ಆದರೆ ಅದರ ಸ್ವರೂಪದ ಅನುಭವ ಕಡಿಮೆ ಇದೆ. आज की दुनिया में मेजॉरिटी आत्माएं देखने और सुनने से थक गए. ಈಗಿನ ಜಗತ್ತಿನಲ್ಲಿ ಮೆಜಾರಿಟಿ ಆತ್ಮರು ನೋಡಿ ನೋಡಿ ಕೇಳಿ ಕೇಳಿ ಸುಸ್ತಾಗಿದ್ದಾರೆ. ಲೇಕಿನ್ ಅನುಭವ ದ್ವಾರ प्राप्ति करना चाहते.
ಆದರೆ ಅನುಭವದಿಂದ ಪ್ರಾಪ್ತಿ ಬೇಕು ಅಂತ ಬಯಸ್ತಾ ಇದ್ದಾರೆ. तो अनुभव कराना अनुभवी ही करा सकता है. अनुभवी मात्र अनुभव ಮಾಡಿಸ್ತಾನೆ. और अनुभवी आत्मा सदा आगे बढ़ती रहेगी, उड़ती रहे. ಮತ್ತು ಅನುಭವಿ ಆತ್ಮ ಸದಾ ಮುಂದೆ ಹೋಗ್ತಿರ್ತಾರೆ ಮತ್ತು ಹಾರ್ತಾ ಇರ್ತಾರೆ. क्योंकि अनुभवी आत्मा में उमंग उत्साह सदा इमर्ज रूप में रहता है. ಯಾಕೆ ಅಂದರೆ ಅನುಭವಿ ಆತ್ಮದಲ್ಲಿ ಉಲ್ಲಾಸ ಮತ್ತು ಉತ್ಸಾಹ ಸದಾ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತದೆ. तो चेक करो हर पॉइंट के अनुभवी मूर्त बने हैं. अनुभव की अथॉरिटी आपके हर कर्म में दिखाई देती है. ನೋಡ್ಕೊಳ್ಳಿ, ಬಾಬಾ ತಿಳಿಸುವ ಪ್ರತಿಯೊಂದು ಜ್ಞಾನ ಬಿಂದುವಿನ ಅನುಭವ ಮಾಡಿದ್ದೀರಾ? ಅನುಭವದ ಅಥಾರಿಟಿ ನಿಮ್ಮ ಕರ್ಮದಲ್ಲಿ, ನಿಮ್ಮ ಶಬ್ದದಲ್ಲಿ, ನಿಮ್ಮ ಸಂಕಲ್ಪದಲ್ಲಿ ಅದು ಕಾಣ್ತಾ ಇದೆಯೇ? अथॉरिटी से अनुभव है या सिर्फ समझने के आधार पर है? एक है समझना, दूसरा है अनुभव करना. ಒಂದಾಗಿದೆ ತಿಳ್ಕೊಳ್ಳೋದು, ಎರಡನೇದಾಗಿದೆ ಅನುಭವ ಮಾಡುವುದು. हर सब्जेक्ट में ज्ञान की पॉइंट्स वर्णन करना. वह बाहर के स्पीकर भी बहुत स्पीच कर लेते, लेकिन हर पॉइंट का अनुभवी स्वरूप बनना यह है ज्ञानी तो आत्ಮ. ಹೊರಗಿನಿಂದ ಭಾಷಣ ಮಾಡೋರು ಬಹಳ ಜನ ಇದ್ದಾರೆ. ಜ್ಞಾನ ತಿಳ್ಕೊಂಡು ಭಾಷಣ ಮಾಡೋರು ಜ್ಞಾನದಲ್ಲಿನೂ ಬಹಳ ಜನ ಇದ್ದಾರೆ. ಆದರೆ ಪ್ರತಿಯೊಂದು ವಿಷಯದ ಅನುಭವ ಮಾಡಿ ಮಾತನಾಡುವರು, ಅನುಭವದ ಸ್ವರೂಪ ಆಗುವಂಥವರು ಕಡಿಮೆ ಜನ ಇದ್ದಾರೆ. ಯಾರು ತಾವು ಅನುಭವಿಯಾಗಿ ಇತರರಿಗೂ ಅನುಭವ ಮಾಡಿಸ್ತಾರೆ ಅವರೇ ನಿಜವಾದ ಜ್ಞಾನಿ ಆತ್ಮ. योग लगाने वाले बहुत हैं, योग में बैठने वाले बहुत हैं, लेकिन योग का अनुभव अर्थात शक्ति स्वरूप बनना और शक्ति स्वरूप की परख है. जिस समय जिस शक्ति की आवश्यकता है उस समय उस शक्ति को आवाहन कर ನಿರ್ವಿಘ್ನ ಸ್ವರೂಪ ಬನ್ ಜಾಯ್. ಯೋಗದಲ್ಲಿ ಕೂಡೋರು ಬಹಳ ಜನ ಇದ್ದಾರೆ, ಯೋಗ ಮಾಡೋರು ಬಹಳ ಜನ ಇದ್ದಾರೆ. ಆದರೆ ಯೋಗದ ಅನುಭವ ಮಾಡುವವರು, ಯೋಗದಿಂದ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿ ಸ್ವರೂಪ ಆಗುವಂಥವರು ಬಹಳ ಕಡಿಮೆ ಜನ ಇದ್ದಾರೆ. ಯೋಗದ ಅನುಭವ ಅಂದರೆ ಯೋಗದ ಮೂಲಕ ಪ್ರಾಪ್ತಿಯಾಗುವಂತಹ ಶಕ್ತಿಯನ್ನು ಆವಾಹನೆ ಮಾಡಿದ ಕೂಡಲೇ ಅದು ನಿಮ್ಮ ಹತ್ತಿರ ಬರಬೇಕು. ಆ ಶಕ್ತಿಯ ಪ್ರಯೋಗದಿಂದ ನೀವು ನಿರ್ವಿಘ್ನ ಆಗಬೇಕು. ಆಗ ಮಾತ್ರ ನಿಮಗೆ ಯೋಗದ ಅನುಭವಿ ಆತ್ಮ ಅಂತ ಹೇಳಬಹುದು. एक भी शक्ति की कमी है, वर्णन है, लेकिन स्वरूप नहीं, तो भी समय पर धोखा खा सकते. ಒಂದು ಶಕ್ತಿಯ ಕೊರತೆ ಇದ್ರೂ ನೀವು ಸಮಯಕ್ಕೆ ಸರಿಯಾಗಿ ವಿಜಯಿ ಆಗೋದಿಲ್ಲ, ಆದರೆ ಮೋಸ ಹೋಗ್ತೀರಿ. चाहिए सहन शक्ति और आप यूज़ करो सामना करने की शक्ति,
तो योग युक्त अनुभवी स्वरूप नहीं कहेंगे. ಒಮ್ಮೊಮ್ಮೆ ನಿಮಗೆ ಸಹನಶಕ್ತಿಯ ಅವಶ್ಯಕತೆ ಇರ್ತದೆ, ಆದರೆ ನೀವಲ್ಲಿ ಎದುರಿಸುವ ಶಕ್ತಿಯನ್ನು ಪ್ರಯೋಗ ಮಾಡ್ತೀರಿ, ಆಗ ನೀವಲ್ಲಿ ಫೇಲ್ ಆಗ್ತೀರಿ. ಅದಕ್ಕೆ ಯೋಗಯುಕ್ತ ಅನುಭವದ ಸ್ವರೂಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 4 ही सब्जेक्ट में स्मृति स्वरूप व अनुभवी स्वरूप की निशानी क्या होगी? 4 ವಿಷಯಗಳ ಬಗ್ಗೆ ಅನುಭವ ಇದ್ದವರ ಗುರುತು ಏನಾಗಿರ್ತದೆ? स्थिति में निमित्त भाव, वृत्ति में सदा शुभ भाव, आत्मिक भाव, निस्वार्थ भाव. 4 ವಿಷಯಗಳಲ್ಲಿ ಅನುಭವಿ ಆದಂತಹ ಮಕ್ಕಳ ಸ್ಥಿತಿಯಲ್ಲಿ ನಿಮಿತ್ತ ಭಾವನೆ ಇರ್ತದೆ, ವೃತ್ತಿಯಲ್ಲಿ ಶುಭ ಭಾವನೆ, ಆತ್ಮಿಕ ಭಾವನೆ, ನಿಸ್ವಾರ್ಥ ಭಾವನೆ ಇರ್ತದೆ. वायुमंडल में संबंध संपर्क में सदा निर्माण भाव, वाणी में सदा निर्मल वाणी. ಅವರು ಯಾರ ಸಂಬಂಧ ಸಂಪರ್ಕದಲ್ಲಿ ಹೋಗ್ತಾರೋ ಆ ಸಂಬಂಧ ಸಂಪರ್ಕದಲ್ಲಿ ಇರುವಾಗ ಅವರಲ್ಲಿ ನಿರ್ಮಾಣ ಭಾವನೆ ಇರ್ತದೆ. ಅವರು ಸ್ಥಾನ ಮಾನ ಕೀರ್ತಿಯ ಅಪೇಕ್ಷೆ ಮಾಡೋದಿಲ್ಲ. ಅವರ ವಾಣಿಯಲ್ಲಿ ಸದಾ ನಿರ್ಮಲತೆ ಇರ್ತದೆ, ನಿರ್ಮಲ ವಾಣಿ ಇರ್ತದೆ. यह विशेषताएं अनुभवी मूर्त की ನ್ಯಾಚುರಲ್ ನೇಚರ್ ಹೋಗಿ. ಈ ವಿಶೇಷತೆಗಳು ಅನುಭವದ ಮೂರ್ತಿ ಆದಂಥವರಲ್ಲಿ ಸ್ವಭಾವದ ರೂಪದಲ್ಲಿ ಇರ್ತವೆ. ಈ ವಿಶೇಷತೆಗಳು अभी कई बच्चे कहते हम चाहते नहीं हैं लेकिन मेरी पुरानी नेचर है. नेचर नेचुरल काम वही करती, सोचना नहीं पड़ता, लेकिन नेचर नेचुरल काम करती है. तो अपने को चेक करो, मेरी नेचुरल नेचर क्या है. ಮಕ್ಕಳಲ್ಲಿ ಕೆಲವರು ಹೇಳ್ತಾರೆ ನಮಗಿಷ್ಟ ಇರೋದಿಲ್ಲ, ಆದರೆ ನಮ್ಮ ಸ್ವಭಾವನೆ ಹೀಗಿದೆ, ಹೀಗಾಗಿ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಮಾತುಗಳು ಬರ್ತವೆ, ವರ್ತನೆಯಲ್ಲಿ ಮೇಲೆ ಕೆಳಗೆ ಆಗ್ತದೆ. ಯಾಕೆ ಅಂದರೆ ಅದು ನಮ್ಮ ಸ್ವಭಾವ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ನಿಮ್ಮ ಮೂಲ ಸ್ವಭಾವ ಏನಾಗಿದೆ? कोई भी पुरानी नेचर अंश मात्र भी है तो हर समय वह कार्य में आते आते पक्का संस्कार बन जाता है. ನನ್ನ ಹಳೆ ಸ್ವಭಾವ, ನನ್ನ ಹಳೆ ಸ್ವಭಾವ, ನನ್ನ ಸ್ವಭಾವ ಅಂತ ಹೇಳಿ ಹೇಳಿ ಕರ್ಮ ಮಾಡ್ತಾ ಇದ್ದರೆ ಅದು ನಿಮ್ಮಲ್ಲಿ ಪಕ್ಕಾ ಸಂಸ್ಕಾರ ಆಗಿಬಿಡ್ತದೆ. ಉಸ್ ಪುರಾನಿ ನೇಚರ್, पुराने स्वभाव, पुराने संस्कार को समाप्त भी करना चाहते हो लेकिन कर नहीं पाते हो. उसका कारण क्या है? ಅಂತಹ ಒಂದು ಹಳೆ ಸ್ವಭಾವ, ಹಳೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಲಿಕ್ಕೆ ನೀವು ಬಯಸ್ತೀರಿ, ಆದರೆ ಸಮಾಪ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಕಾರಣ ಏನು? नॉलेजफुल तो सब में बन गए, लेकिन जो चाहते हो होना नहीं चाहिए वह हो जाता है. तो कारण क्या है? ಜ್ಞಾನದಲ್ಲಿ ಎಲ್ಲರೂ ಸಂಪನ್ನ ಆಗಿದ್ದೀರಿ, ಆದರೆ ಯಾವುದು ಆಗಬಾರದು ಅದನ್ನು ನೀವು ಮಾಡಿಬಿಡ್ತೀರಿ, ಯಾವುದನ್ನು ಮಾಡಬಾರದು ಅದು ನಿಮ್ಮಿಂದ ಆಗಿಬಿಡ್ತದೆ ಅಂದರೆ कारण ಏನು? परिवर्तन करने की शक्ति कम है. समझते हैं परिवर्तन करना है, वर्णन भी करते हैं.
परिवर्तन शक्ति की टॉपिक पर लिखना चाहो या भाषण करने के लिए कहे तो सब बहुत होशियार है, बहुत अच्छा भाषण भी कर सकते हैं, लिख सकते हैं और दूसरा कोई आता है उसको समझाते भी बहुत अच्छा है। ಪರಿವರ್ತನಾ ಶಕ್ತಿಯ ಕೊರತೆಯ ಕಾರಣದಿಂದ ಮತ್ತೆ ಮತ್ತೆ ಹಳೆ ಸ್ವಭಾವ ಸಂಸ್ಕಾರಕ್ಕೆ ಮಕ್ಕಳು ಮೋಸ ಹೋಗ್ತಿದ್ದಾರೆ. ಪರಿವರ್ತನೆಯ ಶಕ್ತಿ ಅಂದರೆ ಏನು, ಹೇಗೆ ಅನ್ನೋದರ ಬಗ್ಗೆ ಭಾಷಣ ಮಾಡಲಿಕ್ಕೆ ಹೇಳಿದರೆ, ನಿಬಂಧ ಬರೀಲಿಕ್ಕೆ ಹೇಳಿದರೆ ಅದರಲ್ಲೂ ಭಾಳ ಹುಷಾರಿದ್ದೀರಿ. ಭಾಷಣನೂ ಮಾಡ್ತೀರಿ, लेखननू बरीतेरी, लेकिन स्वयं में परिवर्तन करने की शक्ति कहाँ तक है? ಬೇರೆಯವ್ರಿಗೂ ಉಪದೇಶ ಮಾಡ್ತೀರಿ, ಪರಿವರ್ತನೆ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀರಿ. ಆದರೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುವಾಗ ಆ ಶಕ್ತಿ ಎಲ್ಲಿ ಹೋಗಿರ್ತದೆ? ನಿಮ್ಮ ಪರಿವರ್ತನೆಯ ಶಕ್ತಿ ಎಷ್ಟಿದೆ? वर्तमान समय के महत्व को जानते हुए परिवर्तन करने में समय नहीं लगाना चाहिए. सेकंड में परिवर्तन की शक्ति काम में आए, क्योंकि जब समझते हो होना नहीं चाहिए तो समझते हुए भी परिवर्तन नहीं कर पाते हो, तो उसका कारण क्या है? ವರ್ತಮಾನ ಸಮಯದಲ್ಲಿ ಸೆಕೆಂಡಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆದರೂ ಆ ಶಕ್ತಿ ನಿಮ್ಮಲ್ಲಿ ಬರ್ತಾ ಇಲ್ಲ. ಕ್ಷಣದಲ್ಲಿ ನೀವು ಪರಿವರ್ತನೆ ಮಾಡಿಕೊಡ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? सोचते हो लेकिन स्वरूप नहीं बने हो. सोचना स्वरूप सारे दिन में ज़्यादा बनते, स्मृति सो समर्थ स्वरूप वह मेजॉरिटी कम है. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ಪರಿವರ್ತನೆಯ ಬಗ್ಗೆ ಅನೇಕ ರೀತಿಯಿಂದ ಯೋಚನೆ ಮಾಡ್ತೀರಿ, ಆದರೆ ಸ್ಮೃತಿ ಸ್ವರೂಪ ಆಗೋದಿಲ್ಲ. ಸ್ಮೃತಿ ಸೋ ಸಮರ್ಥ ಸ್ವರೂಪ ಆಗೋದಿಲ್ಲ ನೀವು. ಆದ್ದರಿಂದ ಎಲ್ಲ ಶಕ್ತಿಗಳ ಕೊರತೆ ನಿಮ್ಮಲ್ಲಿ ಕಾಣಿಸ್ತದೆ. अभी तीव्र गति का समय है, तीव्र पुरुषार्थ का समय है, साधारण पुरुषार्थ का समय नहीं है. ಈಗ ತೀವ್ರ ಗತಿಯ ಸಮಯ ಇದೆ, ತೀವ್ರ ಪುರುಷಾರ್ಥದ ಸಮಯ ಇದೆ. ಇದು ಸಾಧಾರಣ ಪುರುಷಾರ್ಥದ ಸಮಯ ಅಲ್ಲ. सेकंड में परिवर्तन का अर्थ है स्मृति स्वरूप द्वारा एक सेकंड में निर्विकल्प व्यर्थ संकल्प से निवृत्त हो जाए, क्योंकि समय की समाप्ति को समीप लाने वाले आप निमित्त हो. ಕ್ಷಣದಲ್ಲಿ ಪರಿವರ್ತನೆ ಎಂದರೆ ಸ್ಮೃತಿ ಸ್ವರೂಪದ ಮೂಲಕ ಕ್ಷಣದಲ್ಲಿ ನಿರ್ವಿಕಲ್ಪ ಆಗುವುದು, ವ್ಯರ್ಥ ಸಂಕಲ್ಪದಿಂದ ಮುಕ್ತ ಆಗುವುದು. ಯಾಕೆ ಅಂದರೆ ಸಮಯ ಸಮೀಪ ಬಂದಿದೆ. ಸಮಯವನ್ನು ಸಮಾಪ್ತಿ ಮಾಡೋದಕ್ಕೆ ನಿಮಿತ್ತ ನೀವಾಗಿದ್ದೀರಿ. तो अभी के समय के महत्व प्रमाण जानते हो कि हर कदम में पदम समाया हुआ है, तो बढ़ाने का तो बुद्धि में रखते हो, लेकिन गंवाने का भी तो बुद्धि में रखो. ನಿಮಗೆ ಗೊತ್ತಿದೆ, ಸಂಗಮ ಯುಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಪದ್ಮದ ಪ್ರಾಪ್ತಿ ಇದೆ ಅಂತ. ಆ ಪ್ರಾಪ್ತಿಯನ್ನು ಬೆಳೆಸ್ಕೊಳ್ಳೋದು ನಿಮಗೆ ಗೊತ್ತಿದೆ, ವೃದ್ಧಿ ಮಾಡ್ಕೊಳ್ತಾ ಇದ್ದೀರಿ. ಜೊತೆ ಜೊತೆಗೆ ಎಷ್ಟೊಂದು ಪ್ರಾಪ್ತಿಯನ್ನು ಕಳ್ಕೊಳ್ತಾ ಇದ್ದೀರಿ. ಅಗರ್ ಕದಮ್ ಮೇ ಪದಮ್ ಬಂತಾ ಹೇ ತೋ ಕದಮ್ ಮೇ ಪದಮ್ ಗವಾತೆ ಭೀ ಹೋ. ಒಂದು ಹೆಜ್ಜೆಯಲ್ಲಿ ಪದ್ಮದ ಪ್ರಾಪ್ತಿ ಇದೆ ಅಂದರೆ
ಒಂದು ತಪ್ಪು ಹೆಜ್ಜೆ ಇಟ್ಟಾಗ ಪದ್ಮದ ಲಾಸ್ ಆಗ್ತದೆ, ನಷ್ಟನೂ ಆಗ್ತದೆ. अभी मिनट की बात गई, दूसरों के लिए कहते हो 1 मिनट साइलेंस. आप लोगों के लिए ಸೆಕೆಂಡ್ की बात होती है. ಜನರಿಗೆ ಹೇಳ್ತೀರಿ 1 ನಿಮಿಷ ಶಾಂತಿಯಲ್ಲಿ ಇರಿ, 1 ನಿಮಿಷದ ಶಾಂತಿಯನ್ನು ದಾನ ಕೊಡಿ ಅಂತ. ನಿಮಿಷದ ಲೆಕ್ಕ ಹೊರಗಿನವ್ರಿಗೆ, ಸೆಕೆಂಡಿನ ಲೆಕ್ಕ ನಿಮಗೆ. जैसे हाँ और ना सोचने में कितना टाइम लगता है. ಸೆಕೆಂಡ್. ಹೌದು ಅಥವಾ ಇಲ್ಲ ಅಂತ ಹೇಳಲಿಕ್ಕೆ 1 ಸೆಕೆಂಡ್ ಸಾಕು. ಹಾಗೆ ನಿಮ್ಮ ಪರಿವರ್ತನೆಯ ಶಕ್ತಿಯೂ ಕೂಡ ಇತನಿ ಫಾಸ್ಟ್ ಚಾಹಿಯೆ. ಅಷ್ಟು ತೀವ್ರಗತಿಯಿಂದ ಕೆಲಸ ಮಾಡಬೇಕು. बिंदी और ठीक को प्रैक्टिकल में लाना. समझा ठीक है, नहीं ठीक है. नहीं ठीक है तो बिंदी और ठीक को प्रैक्टिकल में लाना. 1 ಸೆಕೆಂಡಲ್ಲಿ ನೀವು ನಿರ್ಣಯ ಮಾಡಬೇಕು, ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ. ಸರಿ ಇಲ್ಲದೆ ಇರೋದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಸರಿ ಇದ್ದಿದ್ದನ್ನು ಪ್ರತ್ಯಕ್ಷ ರೂಪದಲ್ಲಿ, ಕಾರ್ಯರೂಪದಲ್ಲಿ तरबेकु. अभी बिंदी के महत्व को कार्य में लगाओ. 3 बिंदियों को जानते हो ना. ಬಿಂದುವಿನ ಮಹತ್ವವನ್ನು ಅರಿತು ಅದನ್ನು ಕಾರ್ಯರೂಪದಲ್ಲಿ ತರಬೇಕು. 3 ಬಿಂದುಗಳ ಮಹತ್ವ ಅಂತೂ ಬಾಬಾ ನಿಮಗೆ ತಿಳಿಸಿದಾರಲ್ವ. जैसे साइंस वाले सब बात में तीव्र गति कर रहे और परिवर्तन की शक्ति भी ज़्यादा कार्य में लगा रहे, तो साइलेंस की शक्ति वाले अभी लक्ष्य रखो. अगर परिवर्तन करना है, नॉलेजफुल हो, तो अभी पावरफुल बनो. ವಿಜ್ಞಾನದ ಶಕ್ತಿ ಉಳ್ಳವರು ಕೂಡ ಪ್ರತಿಯೊಂದು ಕೆಲಸ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹಾಗೆ ಶಾಂತಿಯ ಶಕ್ತಿಯಿಂದ ಪರಿವರ್ತನೆ ಮಾಡುವಂಥವರು ಕೂಡ ಕ್ಷಣದಲ್ಲಿ ಆ ಪರಿವರ್ತನೆಯನ್ನು ಮಾಡಿರಿ. ಜ್ಞಾನಪೂರ್ಣ ಆಗಿರಿ, ಶಕ್ತಿಶಾಲಿ ಆಗಿರಿ. कर रहे हैं, हो जाएंगे, कर लेंगे, हो सकता है, ऐसे नहीं. लास्ट समय सेकंड का पेपर आना है, मिनट का नहीं. ಮಾಡ್ತೀವಿ, ಆಗ್ತೀವಿ, ನೋಡ್ತೀವಿ, ನೋಡೋಣ, ಕಷ್ಟ ಇದೆ, ಈ ಥರ ಎಲ್ಲ ಮಾತಾಡೋದಲ್ಲ. ಆ ಥರ ಮಾತಾಡುವ ಸಮಯ ಇದಲ್ಲ. ಯಾಕೆ ಅಂದರೆ ಕೊನೆ ಪರೀಕ್ಷೆ ಏನಿದೆ 1 ಸೆಕೆಂಡಿನ ಪರೀಕ್ಷೆ ಇರ್ತದೆ. ಮಿನಿಟ್ का नहीं. सेकंड का अभ्यास बहुत काल का होगा, तब सेकंड में पास विथ ऑनर बनेंगे ना. ಬಾಬಾ ಹೇಳ್ತಾರೆ, ಸೆಕೆಂಡಲ್ಲಿ ಪಾಸ್ ವಿತ್ ಆನರ್ ಆಗಬೇಕಾಗಿದೆ. ಹಾಗಾದರೆ ಸೆಕೆಂಡಲ್ಲಿ ನಾವು ಪರಿವರ್ತನೆ ಮಾಡಬೇಕು. ಸೆಕೆಂಡಿನ ಅಭ್ಯಾಸ ಇತ್ತು ಅಂದರೆ ಕೊನೆಗೆ ಸೆಕೆಂಡಲ್ಲಿ ಏನಾಗ್ತೀರಿ, ಪಾಸ್ ವಿತ್ ऑनर ಆಗ್ತೀರಿ. हाँ, पंजाब वाले अभी सेकंड का मामला है, इसमें नंबर 1 कौन होगा. ಪಂಜಾಬ್ದಿಂದ ಬಂದಂಥ ಮಕ್ಕಳಿಗೆ ಬಾಬಾ ಕೇಳ್ತಾ ಇದ್ದಾರೆ, ಈಗ ನಡೀತಿರುವಂಥ ಸಮಯ ಸೆಕೆಂಡಲ್ಲಿ ವ್ಯಾಪಾರ ಮಾಡುವ ಸಮಯ, ಸೆಕೆಂಡಲ್ಲಿ ಪಾಸ್ ಆಗಬೇಕಾದ ಸಮಯ. ಇದರಲ್ಲಿ ನಂಬರ್ 1 ಯಾರಾಗ್ತೀರಿ. जितना फलक से कहते हो बहुत अच्छा कहते हो, बाबा तो सुनते ही खुश होते हैं, लेकिन अभी तीव्र बनना पड़ेगा. सेवा तो ब्राह्मण आत्माओं का धर्म और कर्म है, लेकिन सेवा के साथ साथ
ಸಮರ್ಥ ಸ್ವರೂಪ बनना यह होना है. ಸೇವೆ ಅಂತೂ ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮ ಆಗಿದೆ. ಆದರೆ ಸೇವೆಯ ಜೊತೆಗೆ ಸಮರ್ಥ ಸ್ವರೂಪ ಆಗುವುದೇ ಈ ಸಮಯದ ಅವಶ್ಯಕತೆ ಇದೆ. जैसे सेवा का ताज मिला, ताज पहना हुआ है, देखो कितना अच्छा लग रहा है. ಆ ದಿನ ಬಂದಂತಹ ಯುವ ಪದಯಾತ್ರಿಗಳೆಲ್ಲ ಯುವಕರು ಕಿರೀಟ ಹಾಕ್ಕೊಂಡು ಕೂತಿದ್ರು. ನೋಡಿ, ಕಿರೀಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ತಲೆಯ ಮೇಲೆ ಆ ಕಿರೀಟ ಎಷ್ಟು ಚಂದ ಕಾಣಿಸ್ತಾ ಇದೆ. तो स्मृति स्वरूप बनने का ताज पहन कर दिखाना. ಇನ್ನು ಮುಂದೆ ಸ್ಮೃತಿ ಸ್ವರೂಪ ಆಗುವ ಕಿರೀಟ ಹಾಕ್ಕೊಳ್ರಿ. तब समर्थ स्वरूप में भी नंबर 1 बन जाएंगे. ಯಾವಾಗ ಸ್ಮೃತಿ ಸ್ವರೂಪದಲ್ಲಿ ನಂಬರ್ 1 ಆಗ್ತೀರಿ, ಆಗ ಸಮರ್ಥ ಸ್ವರೂಪ ಆಗೋದ್ರಲ್ಲಿನೂ ನಂಬರ್ 1 ಪಾಸ್ ಆಗ್ತೀರಿ. बहुत काल का अभ्यास चाहिए, सोचा और किया. समर्थ स्मृति सो ಸಮರ್ಥ ಸ್ವರೂಪ ಬನು. ಈಗ ಬಹಳ ಕಾಲದಿಂದ ಈ ಅಭ್ಯಾಸ ಮಾಡ್ತಾ ಹೋಗ್ರಿ. ಸಂಕಲ್ಪ ಮಾಡಿದ ಕೂಡಲೇ ಅದು ಕಾರ್ಯರೂಪದಲ್ಲಿ ಬರಬೇಕು. ಅಂದರೆ ಸ್ಮೃತಿ ಸ್ವರೂಪ ಸೋ ಸಮರ್ಥಿ ಸ್ವರೂಪ ಆಗಿರಿ. ವ್ಯರ್ಥವನ್ನು ಸಮಾಪ್ತಿ ಮಾಡಿ. ವ್ಯರ್ಥ ಸಂಕಲ್ಪ, ವ್ಯರ್ಥ ಬೋಲ್, ವ್ಯರ್ಥ ಕರ್ಮ, ವ್ಯರ್ಥ ಸಮಯ, ವ್ಯರ್ಥ ಸಂಬಂಧ ಸಂಪರ್ಕ, व्यर्थ विधि, व्यर्थ रीति सब समाप्त करो. व्यर्थ संकल्प, व्यर्थ ಶಬ್ದ, ವ್ಯರ್ಥ ಕರ್ಮ, ಸಮಯ ವ್ಯರ್ಥವಾಗಿ ಕಳೆಯೋದು, ಸಂಬಂಧ ಸಂಪರ್ಕದಲ್ಲಿ ವ್ಯರ್ಥವಾದ ವರ್ತನೆ ಎಲ್ಲವನ್ನು समाप्ति ಮಾಡಿರಿ. जब ब्राह्मण आत्माएं तीव्र गति से यह स्व के व्यर्थ की समाप्ति करेंगे, तब आत्माओं की दुआएं और अपने पुण्य का खाता तीव्र गति से जमा करेंगे. ಯಾವಾಗ ತಾವೆಲ್ಲ ಬ್ರಾಹ್ಮಣ ಆತ್ಮರು ತೀವ್ರ ಗತಿಯಿಂದ ನಿಮ್ಮಲ್ಲಿ ಇರುವ ವ್ಯರ್ಥವನ್ನು ಸಮಾಪ್ತಿ ಮಾಡ್ತೀರಿ, ಆಗ ಅನೇಕ ಆತ್ಮರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗ್ತದೆ. ನಿಮ್ಮ ಪುಣ್ಯದ ಖಾತೆ ತೀವ್ರಗತಿಯಿಂದ ಬೆಳೀತದೆ. बाप दादा ने पहले भी सुनाया, बाप दादा 3 खाते ಚೆಕ್ करते. ಬಾಬೋರು ಈ ಮೊದಲು ಕೂಡ ತಿಳಿಸಿದ್ದಾರೆ. ಬಾಬೋರು ಮಕ್ಕಳ 3 ಖಾತೆಗಳನ್ನು ಆಗಾಗ ನೋಡ್ತಿರ್ತಾರೆ, ಚೆಕ್ ಮಾಡ್ತಾರೆ. ಪುರುಷಾರ್ಥ ಕಿ ಗತಿ ಕಾ ಖಾತ, ಮೊದಲನೇದು ಪುರುಷಾರ್ಥದ ವೇಗದ ಖಾತೆಯನ್ನು ನೋಡ್ತಾರೆ. ದೂಸರಾ ದುಆओं का ಖಾತ, ಎರಡನೇದು ಆಶೀರ್ವಾದಗಳ ಖಾತೆ ನೋಡ್ತಾರೆ. ಆಶೀರ್ವಾದಗಳು ಎಷ್ಟು ಜಮಾ ಆಗಿವೆ ಅಂತ ನೋಡ್ತಾರೆ. तीसरा पुण्य का खाता, लेकिन मेजॉरिटी के खाते अभी भरपूर कम है, इसलिए बाप दादा आज यही स्लोगन याद दिला रहे हैं. ಮೂರನೇದು ಪುಣ್ಯದ ಖಾತೆಯನ್ನು ಬಾಬಾ ನೋಡ್ತಾರೆ. ಮೆಜಾರಿಟಿ ಮಕ್ಕಳಲ್ಲಿ ಈ 3 ಖಾತೆಗಳಲ್ಲಿ ಕೊರತೆ ಕಾಣಿಸ್ತಾ ಇದೆ. ಆದ್ದರಿಂದ ಬಾಬಾ ಈ ದಿನ ಒಂದು ಸ್ಲೋಗನ್ ಹೇಳ್ತಾ ಇದ್ದಾರೆ, ತೀವ್ರ ಪುರುಷಾರ್ಥಿ ಬನೋ, ತೀವ್ರ ಗತಿ ಸೆ ಸಮಾಪ್ತಿ ಕರ್ನೆ ವಾಲೆ ಬನೋ. ತೀವ್ರ ಪುರುಷಾರ್ಥಿ ಆಗ್ರಿ, ತೀವ್ರ ಗತಿಯಿಂದ ಸಮಯವನ್ನು ಸಮಾಪ್ತಿ ಮಾಡೋರಾಗ್ರಿ. ತೀವ್ರ ಗತಿ ಸೆ मनसा द्वारा ವಾಯುಮಂಡಲ್ ಪರಿವರ್ತನ್ ಕರ್ನೆ ವಾಲೆ ಬನೋ. ತೀವ್ರ ಗತಿಯಿಂದ ಮನಸ್ಸಿನ ಮೂಲಕ
ವಾಯುಮಂಡಲವನ್ನು, ವಾತಾವರಣವನ್ನು ಪರಿವರ್ತನೆ ಮಾಡುವಂಥವ್ರಾಗ್ರಿ. ಮೊದಲನೇದು ತೀವ್ರ ಪುರುಷಾರ್ಥಿಯಾಗ್ರಿ. ಎರಡನೇದು ತೀವ್ರಗತಿಯಿಂದ ಸಮಾಪ್ತಿ ಮಾಡೋರಾಗ್ರಿ. ಮೂರನೇದು ತೀವ್ರಗತಿಯಿಂದ ಮನಸ್ಸಿನ ಸಂಕಲ್ಪಗಳ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡಿರಿ. एक बात में सभी बच्चों पर बाप खुश है, वह है प्यार. सबका बाप से जिगरी प्यार है, इसकी मुबारक. लेकिन बोलूं क्या करना है इस सीज़न की समाप्ति तक. तीव्र गति का कुछ न कुछ जलवा दिखाओ. ಒಂದು ವಿಷಯದಲ್ಲಿ ಬಾಬವರು ಬಹಳ ಖುಷಿ ಪಡ್ತಾರೆ. ಬಹಳ ಖುಷಿಯಾಗಿದೆ ಬಾಬವ್ರಿಗೆ. ಆ ವಿಷಯ ಯಾವುದು ಅಂದರೆ ಎಲ್ಲ ಮಕ್ಕಳಿಗೂ ಬಾಬನ ಮೇಲೆ ಬಹಳ ಬಹಳ ಪ್ರೀತಿ ಇದೆ. ಆ ಪ್ರೀತಿಗಾಗಿ ಶುಭಾಶಯಗಳು ಅಂತ ಹೇಳ್ತಾರೆ ಬಾಬಾ. ಆದರೆ ಈ ಸೀಸನ್ ಮುಗಿಯೋದರ ಒಳಗೆ ನೀವೆಲ್ಲರೂ ಒಂದಿಲ್ಲ ಒಂದು ರೀತಿಯ ಚಮತ್ಕಾರ ತೋರಿಸಬೇಕು. जो समझते हैं लक्ष्य और लक्षण दोनों ही स्मृति में रखेंगे वह हाथ उठाओ. ಯಾರೆಲ್ಲರೂ ನಿಮ್ಮ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆಗ್ತೀರಿ, ಅವರೆಲ್ಲರೂ ಕೈ ಎತ್ತಿರಿ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಟೀಚರ್ಸ್ಗಳು, ಅಣ್ಣಂದಿರು, ಅಕ್ಕಂದಿರು ಎಲ್ಲರೂ ಕೈ ಎತ್ತಿದ್ದಕ್ಕೆ ಬಾಬಾ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅಭಿ ಅಭ್ಯಾಸ ಕರೋ. एक सेकंड में निर्विकल्प निर्व्यर्थ संकल्प बन एकाग्र. एक बाप दूसरा न कोई. इस एक ही संकल्प में एकाग्र होकर बैठ सकते हो और कोई संकल्प नहीं. एक ही संकल्प की एकाग्रता शक्ति के अनुभव में बैठ जाओ. ತಕ್ಷಣ ಬಾಬಾ ಡ್ರಿಲ್ ಮಾಡಿಸಿದರು. ಸೆಕೆಂಡಲ್ಲಿ ನೀವೆಲ್ಲ ಮಕ್ಕಳು ನಿರ್ವಿಕಲ್ಪ ಆಗಿ, ನಿರ್ವ್ಯರ್ಥ ಸಂಕಲ್ಪ ಆಗಿ, ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ನಿಲ್ಲಿಸಿ ಏಕಾಗ್ರ ಆಗಿ ಮನಬುದ್ಧಿಯ ಏಕಾಗ್ರತೆಯಿಂದ ಏಕಾಗ್ರತಾ ಶಕ್ತಿಯ ಅನುಭವ ಮಾಡಿರಿ. ಒಂದೇ ಸಂಕಲ್ಪದಲ್ಲಿ ಬಹಳ ಸಮಯದವರೆಗೆ ಕೂಡುವಂತಹ ಅನುಭವ ಮಾಡಿರಿ. ಅಚ್ಚ, ನಾಲ್ಕು ಕಡೆಯ ಯಾವ ಮಕ್ಕಳು ವಿಶೇಷ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೆ ಅವರೆಲ್ಲರಿಗೂ ಬಾಬಾ ಹೆಸರು ಸಹಿತವಾಗಿ ಮನಸ್ಸಿನ ಆಶೀರ್ವಾದಗಳನ್ನು ಕಳಿಸ್ತಾ ಇದ್ದಾರೆ. देख रहे हैं सभी के दिल में आता है हमारी भी याद, हमारी भी याद. लेकिन आप बच्चे संकल्प करते हो, बाप दादा के पास उसी समय याद पहुंच जाती है. तो हर एक को नाम और विशेषता संपन्न याद प्यार दे रहे. ಎಲ್ಲರೂ ಹೇಳಿ ಕಳಿಸಿರ್ತಾರೆ, ನಮ್ಮ ನೆನಪು ಪ್ರೀತಿನೂ ಬಾಬವ್ರಿಗೆ ತಿಳಿಸ್ರಿ, ನಮ್ಮದೂ ತಿಳಿಸ್ರಿ, ನಮ್ಮದೂ ತಿಳಿಸ್ರಿ ಅಂತ. ಬಾಬಾ ಹೇಳ್ತಾರೆ, ಅವ್ರು ಬಂದು ಹೇಳೋದಕ್ಕಿಂತ ಮುಂಚೆನೇ ನಿಮ್ಮ ನೆನಪು ಪ್ರೀತಿ ನನಗೆ ತಲುಪಿರ್ತದೆ. ಅದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಹೆಸರು ಮತ್ತು ವಿಶೇಷತೆಯ ಸಹಿತವಾಗಿ ನೆನಪು ಪ್ರೀತಿಯನ್ನು ಕಳಿಸ್ತಾ ಇದ್ದೀನಿ. तो सभी सदा स्मृति स्वरूप, समर्थ स्वरूप, अनुभव स्वरूप श्रेष्ठ बच्चों को सदा जो शुभ सोचा वह तुरंत किया. जैसे तुरंत दान का महत्व है वैसे तुरंत परिवर्तन का भी महत्व है. तो तुरंत परिवर्तन करने वाले विश्व परिवर्तक बच्चों को सदा परमात्मा पालना, परमात्मा प्यार, परमात्मा पढ़ाई,
और परमात्मा श्रीमत को हर कर्म में लाने वाले महावीर बच्चों को सदा हिम्मत और एकाग्रता एकता द्वारा नंबर 1 तीव्र पुरुषार्थ करने वाले बच्चों को बाप दादा के दिल का याद प्यार, दिल की दुआएं और नमस्ते। सदा ಸ್ಮೃತಿ ಸ್ವರೂಪ, ಸಮರ್ಥ ಸ್ವರೂಪ, ಅನುಭವದ ಸ್ವರೂಪ ಆಗಿರುವಂತಹ ಶ್ರೇಷ್ಠ ಮಕ್ಕಳಿಗೆ ತೂರ್ತದಾನದ ಮಹತ್ವವನ್ನು ಅರಿತು ತೂರ್ತ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸದಾ ಪರಮಾತ್ಮ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಶಿಕ್ಷಣ, ಪರಮಾತ್ಮನ ಶ್ರೀಮತವನ್ನು ಅನುಕರಣೆ ಮಾಡುವಂತಹ, ಪ್ರತಿಯೊಂದು ಕರ್ಮದಲ್ಲಿ ಅದನ್ನು ಅನುಸರಿಸುವಂತಹ ಮಹಾವೀರ ಮಕ್ಕಳಿಗೆ ಸದಾ ಧೈರ್ಯ ಮತ್ತು ಏಕಾಗ್ರತೆ ಏಕತೆಯಿಂದ ತೀವ್ರ ಪುರುಷಾರ್ಥ ಮಾಡುವಂತಹ ನಂಬರ್ 1 ಮಕ್ಕಳಿಗೆ ಬಾಪ್ ದಾದಾರವರ ಹೃದಯದ ನೆನಪು, ಪ್ರೀತಿ, ಆಶೀರ್ವಾದ ಮತ್ತು ನಮಸ್ತೆ. ದಾದಿಯವ್ರನ್ನ ನೋಡಿ ಬಾಬಾ ಮಾತಾಡ್ತಾ ಇದ್ದಾರೆ. ಸಭಿ ಅಚ್ಚಾ ಪಾರ್ಟ್ ಬಜಾ ರಹೆ, हर एक के पार्ट को देख खुश होते, छोटे छोटे भी अच्छा पार्ट बजा रहे, ऐसे नहीं समझना हम तो छोटे छोटे सुभान अल्लाह, शक्तियों का अपना पार्ट है, ಪಾಂಡವೋಂ ಕಾ ಅಪನ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ಕಡಿಮೆ ಇಲ್ಲ. ಶಕ್ತಿಯರು ತಮ್ಮ ಪಾತ್ರ, ಪಾಂಡವರು ತಮ್ಮ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾಂಡವರು ಇಲ್ದಿದ್ರೂ ಸೇವೆ ನಡೆಯೋದಿಲ್ಲ, ಶಕ್ತಿಯರು ಇಲ್ದಿದ್ರೂ ಸೇವೆ ನಡೆಯೋದಿಲ್ಲ. ಅದಕ್ಕಾಗಿ भारत में चतुर्भुज का यादगार है, तो दोनों अच्छा पार्ट बजा रहे, लेकिन अभी जल्दी करना. ಯಜ್ಞದ ಕಾರ್ಯದಲ್ಲಿ ಶಕ್ತಿಯರೂ ಬೇಕು, ಪಾಂಡವರು ಬೇಕು. ಅದಕ್ಕಾಗಿ ಭಾರತದಲ್ಲಿ ಚತುರ್ಭುಜ ವಿಷ್ಣುವಿನ ಚಿತ್ರ ತೋರಿಸಿದ್ದಾರೆ. ಇಬ್ಬರೂ ಸಹ ಬಹಳ ಒಳ್ಳೆ ಪಾತ್ರ ಮಾಡ್ತಾ ಇದ್ದೀರಿ. ಆದರೆ ಈಗ ಬೇಗ ಬೇಗ ಮಾಡಬೇಕು. बातें तो भिन्न भिन्न होती है, लेकिन हमें बातों का राज समझकर राजयुक्त, योगयुक्त, स्नेहयुक्त, सहयोगयुक्त बनकर चलना है. ಮಾತುಗಳಂತೂ ಅನೇಕ ರೀತಿಯಿಂದ ಬರ್ತವೆ. ಆದರೆ ಮಾತುಗಳ ರಹಸ್ಯವನ್ನು ಅರಿತು ರಹಸ್ಯಯುಕ್ತ, ಯೋಗಯುಕ್ತ, ಸ್ನೇಹಯುಕ್ತ, सहयोगयुक्त आगे नड़ीಬೇಕು. दादी जी से बहुत अच्छा लगता है ना, देखो कितने आए हैं, क्यों आए हैं, आपसे मिलने आए हैं. ಇಷ್ಟೊಂದು ಜನ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ? ಬಾಬಾ ಹೇಳ್ತಿದ್ದಾರೆ ದಾದಿಯವರಿಗೆ, ನಿಮ್ಮನ್ನು ನೋಡಲಿಕ್ಕಾಗಿ ಬಂದಿದ್ದಾರೆ. ಆಗ ದಾದಿ ಏನು ಹೇಳ್ತಾ ಇದ್ದಾರೆ? ಬಾಪ್ ದಾದಾ ಸೆ ಮಿಲ್ನೆ ಆಯೆ. ಇಲ್ಲ, ಬಾಬೋರ್ನ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಬಾಪ್ ದಾದಾ ಸೆ ತೋ ಮಿಲ್ನೆ ಆಯೆ, ಲೇಕಿನ್ ಸಾಥ ಮೇ ದಾದಿಯಾ ನಹೀ ಹೋ ತೋ ಕಹತೆ ಹೇ ನಾ ಮಜಾ ನಹೀ ಆತಾ. ಬಾಬೋರ್ ಮಿಲನ ಅಂತೂ ಮಾಡಲಿಕ್ಕಾಗಿ ಬಂದಿದ್ದಾರೆ, ಜೊತೆಗೆ ದಾದಿ ದೀದಿಯವರು ಇರಲಿಲ್ಲ ಅಂದರೆ ಮಜಾನೇ ಬರೋದಿಲ್ಲ. ಅಚ್ಚ ವರದಾನ. ಸ್ಮೃತಿಯ ಸ್ವಿಚ್ಚನ್ನು ಹಾಕೋದರ ಮೂಲಕ ಸ್ವಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸಿದ್ಧಿ ಸ್ವರೂಪ ಆಗಿರಿ. ಸ್ಥಿತಿ ಕಾ ಆಧಾರ ಸ್ಮೃತಿ है. शक्तिशाली स्मृति रहे कि मैं बाप का और मेरा बाबा. ಸ್ಥಿತಿಯ ಆಧಾರ ಸ್ಮೃತಿ ಆಗಿದೆ. ಸದಾ ಶಕ್ತಿಶಾಲಿ ಸ್ಮೃತಿ ಇರಲಿ, ನಾನು ತಂದೆಯವನು, ತಂದೆ ನನ್ನವನು.
इस स्मृति से स्वयं की स्थिति शक्तिशाली रहेगी, दूसरों को भी शक्तिशाली बनाएगी. ಈ ಸ್ಮೃತಿಯಿಂದ ನಿಮ್ಮ ಸ್ಥಿತಿ ಶಕ್ತಿಶಾಲಿ ಆಗ್ತದೆ ಮತ್ತು ನೀವು ಅನ್ಯರನ್ನೂ ಕೂಡ ಶಕ್ತಿಶಾಲಿಯನ್ನಾಗಿ ಮಾಡಬಹುದು. ಹೇಗೆ ಸ್ವಿಚ್ ಹಾಕಿದ ಕೂಡಲೇ ಬೆಳಕು ಬರ್ತದೆ, ಹಾಗೆ ಸ್ಮೃತಿಯೇ ಒಂದು ಸ್ವಿಚ್ ಆಗಿದೆ. ಸ್ಮೃತಿಯ ಸ್ವಿಚ್ ಹಾಕಿದ ಕೂಡಲೇ ನಮ್ಮ ಹಾಗೂ ಸರ್ವರ ಕಲ್ಯಾಣ ಆಗಬೇಕು. ನಯಾ ಜನ್ಮ ಹುವಾ ತೋ ನೈ ಸ್ಮೃತಿಯಾ ಹೋ, ಪುರಾನಿ ಸಬ್ ಸ್ಮೃತಿಯ ಸಮ. ಹೊಸ ಜನ್ಮ ಆಗಿದೆ ಅಂದರೆ ಹೊಸ ಸ್ಮೃತಿ ಇರಬೇಕು, ಹಳೆ ಸ್ಮೃತಿಗಳನ್ನೆಲ್ಲ ಸಮಾಪ್ತಿ ಮಾಡಬೇಕು. इस विधि से सिद्धि स्वरूप का वरदान प्राप्त हो जाएगा. ಈ ವಿಧಾನದಿಂದ ನೀವು ಪುರುಷಾರ್ಥ ಮಾಡಿದರೆ ಸಿದ್ಧಿ ಸ್ವರೂಪ ಆಗುವ ವರದಾನ ನಿಮಗೆ ಸಿಕ್ಕಿಬಿಡ್ತದೆ. श्लोगन. अतीन्द्रिय सुख की अनुभूति करने के लिए अपने शांत स्वरूप स्थिति में स्थित रहो. ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾದರೆ ನಿಮ್ಮ ಶಾಂತಿಯ ಸ್ವರೂಪದಲ್ಲಿ ನೀವು ಸ್ಥಿತ ಆಗ್ರಿ. ಅವ್ಯಕ್ತ ಸೂಚನೆ. ಸಹಜಯೋಗಿ ಆಗಬೇಕಾದ್ರೆ ಪರಮಾತ್ಮ ಪ್ರೀತಿಯ ಅನುಭವ ಮಾಡಿರಿ. बाप दादा प्रेम के बंधन में बंधे हुए, छूटने चाहे तो भी छूट नहीं सकते, इसलिए भक्ति में भी बंधन का चित्र दिखाया. बाप दादाರವರು ಮಕ್ಕಳ ಪ್ರೇಮದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಬಿಡಿಸ್ಕೊಂಡು ಹೋಗಬೇಕಂದ್ರೂ ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮನನ್ನು ಕಟ್ಟಿಹಾಕುವಂಥ ಚಿತ್ರ ತೋರಿಸಿದ್ದಾರೆ. प्रैक्टिकल में प्रेम के बंधन में ಅವ್ಯಕ್ತ ಹೋತೆ भी ಬಂಧನ ಪಡ್ತಾ है. ಕೃಷ್ಣನಿಗೆ ಅವಳ ತಾಯಿ ಕಟ್ಟಿ ಹಾಕ್ತಾಳೆ. ಅವರ ಲೆಕ್ಕದಲ್ಲಿ ಕೃಷ್ಣನೇ ಪರಮಾತ್ಮ. ಅಂದರೆ ಪರಮಾತ್ಮನಿಗೂ ಗೋಪಗೋಪಿಯರೆಲ್ಲರೂ ಸೇರಿ ಕಟ್ಟಿ ಹಾಕಿದರು ಅಂತ ವರ್ಣನೆ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳ ಪ್ರೇಮದ ಬಂಧನದಲ್ಲಿ ನಾನೂ ಬಂಧಿತನಾಗಿದ್ದೇನೆ. व्यक्त से छुड़ाया फिर भी छूट नहीं सके, यह प्रेम की रस्सी बहुत मजबूत है. ಬ್ರಹ್ಮ ಬಾಬಾ ವ್ಯಕ್ತದಿಂದ ಅವ್ಯಕ್ತ ಆದ್ರೂ ಕೂಡ ಮಕ್ಕಳ ಬಂಧನದ ದಾರ ಆ ತಂದೆಯನ್ನು ಮತ್ತೆ ಸಾಕಾರದಲ್ಲಿ ಬರಲಿಕ್ಕೆ ಎಳ್ಕೊಂಡು ಬರ್ತದೆ. ऐसे प्रेम स्वरूप बन एक दो को प्रेम की रस्सी में बांध समीप संबंध की व अपनेपन की अनुभूति कराओ. ಹೇಗೆ ಪರಮಾತ್ಮನ ಮೇಲೆ ನಿಮಗೆ ಪ್ರೀತಿ ಇದೆ, ಹಾಗೆ ಪರಸ್ಪರರಲ್ಲಿಯೂ ಕೂಡ ಪ್ರೇಮ ಸ್ವರೂಪ ಆಗಿ ಪ್ರೇಮದ ಬಂಧನದಲ್ಲಿ ಎಲ್ಲರನ್ನೂ ಕಟ್ಟಿ ಹಾಕ್ರಿ. ಎಲ್ಲರೂ ನಮ್ಮವರು ಎಂಬ ಅನುಭವ ಮಾಡಿಸಿರಿ. ಅಚ್ಚ. ಓಂ ಶಾಂತಿ. ಬಹುದೂರ के ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ
ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ, ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರ